ಎಲ್ಲರಿಗೂ ನಮಸ್ಕಾರ. ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಶ್ರೀ ಭಟ್. ಬಿಗ್ ಬಾಸ್ ಮನೆಯಲ್ಲಿ ಪ್ರೀತಿ ಇರುತ್ತೆ, ಜಗಳ ಇರುತ್ತೆ, ಸ್ನೇಹಿತರಾಗೋರು ಅಲ್ಲಿ ಶತ್ರುಗಳಾಗ್ತಾರೆ, ಶತ್ರುಗಳಾಗಿದ್ದವರು ಮತ್ತೆ ಫ್ರೆಂಡ್ಸ್ ಆಗ್ತಾರೆ, ಜೊತೆಗೆ ಎಲಿಮಿನೇಷನ್ ಕೂಡ ಇದ್ದೇ ಇರುತ್ತೆ. ಈ ಬಾರಿ ಡಬಲ್ ಎಲಿಮಿನೇಷನ್ ಆಗಿರುವಂತದ್ದು ಇಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಅದರಲ್ಲಿ ಮಂಜು ಭಾಷಿಣಿಯವರು ಕೂಡ ಒಬ್ರು. ಬಹುತೇಕ ನಮ್ಮೆಲ್ಲರ ಬಾಲ್ಯವನ್ನ ಒಂಥರ ಯಾವಾಗ್ಲೂ ನೆನಪಿರುವಂತೆ ಮಾಡಿದಂಥವ್ರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೌದು, ಸಿಲಿಲಲ್ಲಿ ಪುಟ್ಟಕ್ಕನ ಮಕ್ಕಳು ಈ ರೀತಿಯ ಒಂದು ಧಾರಾವಾಹಿಯಲ್ಲಿ ನಟಿಸಿ ಸಾಕಷ್ಟು ಪ್ರೇಕ್ಷಕರಿಗೆ ಹತ್ತಿರ ಆಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಇವರು ತುಂಬಾ ದಿನಗಳ ಕಾಲ ಇರ್ತಿದ್ರು ಅಂತ ವೀಕ್ಷಕರು ಅನ್ಕೊಂಡಿದ್ರು. ಬಟ್ ಬೇಗ ಹೊರಗಡೆ ಬಂದಿದ್ದಾರೆ. 3ನೇ ವಾರಕ್ಕೆ ಹೊರಗೆ ಬಂದಿರುವಂತದ್ದು. ಯಾಕೆ, ಏನಾಯ್ತು, ಈ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅನ್ನೋದನ್ನ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಹೇಗಿದ್ದೀರಾ ಮೇಡಮ್? ನಮಸ್ಕಾರ ಪದ್ಮಶ್ರೀ ಭಟ್ ಅವರೇ, ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನಿಮ್ಗೆ ಆನ್ಸರ್ ಮಾಡೋಕ್ಕೂ ಮುಂಚೆ ನಮ್ಮ ಎಲ್ಲ ಕನ್ನಡ ಜನತೆಯ ಪ್ರೀತಿಯ ಹೃದಯಕ್ಕೆ ನನ್ನ ಈ ತುಂಬು ಹೃದಯದ ನಮಸ್ಕಾರ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್. ನಾನ್ ಆಕ್ಚುಲಿ ಅನ್ಕೊಂಡಿರ್ಲಿಲ್ಲ 50 ದಿನ ಅಂತೂ ಮಿನಿಮಮ್ ಇರ್ತಿದ್ರಿ ಅಂತ ಅನ್ಕೊಂಡಿದ್ದೆ. ಬಟ್ ತುಂಬಾ ಬೇಗ ಬಂದ್ಬಿಟ್ರಿ. ನಾನು 100 ದಿನ 112 ದಿನ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಅನ್ಕೊಂಡೇ ಹೋದೆ. ಬಟ್ ಅದೇ ಹೇಳ್ತಾರಲ್ಲ, ವೋಟಿಂಗು ಬಹುಶಃ ನಮ್ಮ ಕನ್ನಡ ಜನತೆಗೆ ನಾನು ಇದ್ದಿದ್ದ ರೀತಿ, ಮಾತಾಡಿದ ರೀತಿ ಇಷ್ಟ ಆಗ್ಲಿಲ್ವೇನೋ ಅಂತ. ಬಟ್ ಅದು ನಿಜ ಅಲ್ಲ. ನನ್ಗನ್ಸುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾದ ರೀತಿ ನೀತಿಯೇ ಬೇರೆ. ಆ ರೀತಿ ನೀತಿ ಬಹುಶಃ ಇವಳಿಗೆ ಕಷ್ಟ ಆಗ್ಬೋದು ಅಂತ ಅವರೇ ಮನಸ್ಸು ಮಾಡಿ ನನ್ನ ಮನಸ್ಸಿನ ಅರ್ಥವನ್ನ ತಿಳ್ಕೊಂಡು ಹೊರಗಡೆ ಕರ್ಕೊಂಡ್ಬಿಟ್ರೇನೋ ಅಂತ ಅನ್ಸುತ್ತೆ. ನೀವು 3ನೇ ವಾರಕ್ಕೆ ಹೊರಗಡೆ ಬಂದಿರಬಹುದು, ಆದ್ರೆ ಒಂದು ಗೌರವ, ಡಿಗ್ನಿಟಿಯಿಂದ ಹೊರಗಡೆ ಬಂದಿರುವಂತದ್ದು. ಸಾಕಷ್ಟು ಜನ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ನೀವು ಆಡದಂತಹ ರೀತಿಗೆ, ನಡೆದುಕೊಂಡಂತಹ ವರ್ತನೆಗೆ, ಜೊತೆಗೆ ನಿಮ್ಮ ಬಿಹೇವಿಯರ್ ಒಟ್ಟಾರೆಯಾಗಿ ತುಂಬಾ ಜನರಿಗೆ ಇಷ್ಟ ಆಗಿರುವಂತದ್ದು. ಹೌದು, ನನಗೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ತಕ್ಷಣ ಇದ್ದಿದ್ದು ಅದೊಂದೇ ಕ್ವೆಶನ್. ಅಂದ್ರೆ ನಮ್ಗೆ ಅಲ್ಲಿ ಏನು ರಾತ್ರಿ ಹಗಲು ವ್ಯತ್ಯಾಸಗಳೇ ಗೊತ್ತಾಗಲ್ಲ, ಎಷ್ಟೊತ್ತು ಅನ್ನೋದು ಟೈಮ್ ಗೊತ್ತಾಗಲ್ಲ. ಅಂಥ ಟೈಮಲ್ಲಿ ಹೊರಗಡೆ ಪ್ರಪಂಚದಲ್ಲಿ ನಾವು ಹೇಗೆ ಕಾಣಲ್ಪಡ್ತಿದ್ವಿ ಅನ್ನೋದೇ ಗೊತ್ತಾಗಲ್ಲ. ಸೊ ನಾನಾಗೇ ಇದ್ದೆ. ನಂಗೆ ಎಲ್ಲಿ ಮಾತಾಡಬೇಕು ಅನ್ನಿಸ್ತೋ ಅಲ್ಲಿ ಮಾತಾಡಿದ್ದೀನಿ, ಎಲ್ಲಿ ನಗಬೇಕು ಅನ್ನಿಸ್ತೋ ಅಲ್ಲಿ ನಕ್ಕಿದ್ದೀನಿ, ಎಲ್ಲಿ ಅಳಬೇಕು ಅನ್ನಿಸ್ತೋ ಹತ್ತಿದ್ದೀನಿ. ಎಲ್ಲವನ್ನ ಸ್ಪಾಂಟೇನಿಯಸ್, ಅಂದರೆ ಯಾವುದನ್ನು ಪ್ಲ್ಯಾನ್ ಮಾಡದೆ, ನಾಟಕ ಮಾಡದೆ ಮಾಡಿದ್ದೀನಿ. ಬಟ್ ಅದು ಎಷ್ಟು ಜನಗಳಿಗೆ ತಲುಪಿದೆ, ಹೇಗೆ ಕಂಡಿದ್ದೀನಿ. ಕೆಲವೊಂದ್ಸತಿ ಬುದ್ಧಿವಾದಗಳು ಕಿಚ್ಚ ಸುದೀಪ್ ಸರ್ ಹೇಳಿದಾಗ ನಾನು ಮಾಡ್ತಿರೋದು ಸರಿಯಾಗಿದೆಯಾ, ತಪ್ಪಾಗಿದೆಯಾ, ಸರಿಯಾಗಿ ಹೋಗ್ತಿದ್ಯಾ ಇಲ್ವಾ ಅನ್ನೋ ಅಷ್ಟು ಅನುಮಾನಗಳು ಕಾಡ್ತಿತ್ತು. ಆ ಕ್ಷಣದಲ್ಲಿ ನನಗೇನೇನು ಅನ್ನಿಸ್ತೋ ಅದನ್ನೆಲ್ಲ ಯಾವುದೇ ಪ್ಲ್ಯಾನಿಂಗ್ ಇಲ್ಲದೆ, ಸ್ಟ್ರಾಟಜಿ ಇಲ್ಲದೆ, ಸ್ಕ್ರಿಪ್ಟಿಂಗ್ಸ್ ಇಲ್ಲದೆ ಮಾಡಿದ್ದೀನಿ. ಆದರೆ ಹೊರಗಡೆ ಬಂದ ತಕ್ಷಣ ನಂಗೆ ಖುಷಿಯಾದ ವಿಷಯ, ನಾನು ಕೇಳಿದಿಷ್ಟೇ ಪ್ರಶ್ನೆ, ಹೇಗೆ ರಿಸೀವ್ ಮಾಡಿದ್ದಾರೆ ನನ್ನ ಜನಗಳು ಅಂತ. ಇದ್ದಿದ್ದು ತುಂಬ ಕಡಿಮೆ ದಿನಗಳು, 3 ವಾರಗಳಲ್ಲಿ 2 ವಾರ ಜಂಟಿಯಾಗಿ ನಾನೇನು ಅನ್ನೋದನ್ನು ನಾನು ಆಡೋಕ್ಕೂ ಆಗಲಿಲ್ಲ, ತೋರ್ಸೋಕ್ಕೂ ಆಗಲಿಲ್ಲ. ಇನ್ನು 3ನೇ ವಾರದಲ್ಲಿ ಇದ್ದಿದ್ದು ಒಂದೇ ಟಾಸ್ಕ್ ಮೇಲೆ ನನ್ನ ವ್ಯಕ್ತಿತ್ವ ಏನು ಅನ್ನೋದು ಜನಗಳಿಗೆ ಅರ್ಥ ಆಗಲ್ಲ. ಸೊ ಬೇರೆ ಏನೇನು ಅಂದ್ಕೊಂಡಿರ್ತಾರೋ ಅನ್ನೋ ಭಯದಿಂದ ಹೊರಗಡೆ ಬಂದರೆ. ಆದರೆ ಪದ್ಮ, ನಿಜ ಎಷ್ಟು ಸಂತೋಷ ಆಯಿತು ಅಂದರೆ, ಇದು ಸುಮ್ಮನೆ ಹೇಳ್ತಾ ಇರೋದಲ್ಲ, ನನಗೆ ನಿಜವಾಗ್ಲೂ ಹಬ್ಬ ನಾನೇನು ಅನ್ನೋದನ್ನು ನನ್ನವರು ಅಷ್ಟೇ ಪರಿಪಕ್ವವಾಗಿ ಪರ್ಫೆಕ್ಟಾಗಿ ನೋಡಿ, ಅದಕ್ಕಿಂತ ಹೆಚ್ಚಾಗಿ ಹೊಗಳಿಕೆಗಳು. ಅಂದರೆ ನಾನು ಇನ್ನೂ ಪೂರ್ತಿಯಾಗಿ ಸೋಷಿಯಲ್ ಮೀಡಿಯಾ ಒಳಗಡೆ ಹೋಗಿಲ್ಲ. ಯಾಕಂದರೆ ನಂಗೆ ಆರಾಮಾಗಿ ಕೂತ್ಕೊಂಡು ಒಂದೊಂದು ಮೆಸೇಜ್ ಓದಬೇಕು, ಒಂದೊಂದು ಕಾಮೆಂಟ್ಸ್ ಓದಬೇಕು ಅಂತ. ಬಟ್ ಒಂದಷ್ಟು ನನಗೆ ವಾಟ್ಸಪ್ ಮಾಡ್ತಿದ್ರಲ್ಲ, ಇದು ನಿನ್ನ ಬಗ್ಗೆ ಹೇಳಿರೋದು, ಇದು ನಿನ್ನ ಬಗ್ಗೆ ಹೇಳಿರೋದು, ನಿಜವಾಗ್ಲೂ ಓವರ್ವೆಲ್ಮ್ಡ್ ಅಂತಾರಲ್ಲ, ಹೃದಯ ತುಂಬಿ ಬಂತು. ಹಬ್ಬ, ನಾನು ಹೇಗೆ ಹೋಗಿದ್ನೋ ಅದಕ್ಕಿಂತ ಹೆಚ್ಚು ಆಧಾರದಿಂದ ನನ್ನ ಹೊರಗಡೆ ಕರ್ಕೊಂಡಿದ್ದಾರೆ, ಅದಕ್ಕಿಂತ ಹೆಚ್ಚು ಪ್ರೀತಿಯನ್ನು ಕೊಟ್ಟು ಕರ್ಕೊಂಡಿದ್ದಾರೆ ಅನ್ನಿಸ್ತು. ಅದಕ್ಕೆ ಯಾವಾಗಲೂ ನಾನು ಚಿರಋಣಿಯಾಗಿರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.